ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಸ್ವಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಹ. ಆರಾಧ್ಯ ದೈವನಾಗಿರುವಂತಹ ಮಲೆ ಮಾದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿ ವೀಕ್ಷಕ ಬಂಧುಗಳಿಗೆ ನಿಮ್ಮ ಮೂಗುರು ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂತಹ ನಮಸ್ಕಾರಗಳು. ಇನ್ನು ಕವಡೆ ಶಾಸ್ತ್ರದ ಪ್ರಕಾರ ಈ ವಾರ ಭವಿಷ್ಯವನ್ನು ನೋಡುವಂತ ಸಂದರ್ಭದಲ್ಲಿ 8ನೇ ತಾರೀಕಿಂದ 14ನೇ ತಾರೀಕು ಡಿಸೆಂಬರ್ ಶ್ರೀಶಕೆ 1946ನೇ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ಹಿಮಂತ ಋತು ಮಾರ್ಗಶಿರ ಮಾಸ ಶುಕ್ಲ ಪಕ್ಷದಲ್ಲಿ ಈ ವಾರದ ವಿಶೇಷಗಳನ್ನು ಗಮನಿಸೋದಾದ್ರೆ ಈ ವಾರದ ವಿಶೇಷದಲ್ಲಿ 11ನೇ ತಾರೀಕು ಸರ್ವತ್ರ ಏಕಾದಶಿ ಗೀತ ಜಯಂತಿ ಇರುವಂಥದ್ದು. ಜೊತೆಗೆ ಮಾರ್ಗಶಿರ ಮಾಸದ ಲಕ್ಷ್ಮೀ ವ್ರತವನ್ನು 12ನೇ ತಾರೀಕು ಮಾಡುವಂಥದ್ದು. ಮತ್ತೆ 13ನೇ ತಾರೀಕು ಡಿಸೆಂಬರ್ 13ನೇ ತಾರೀಕು ಹನುಮದ್ ವ್ರತ, ವಿಶೇಷವಾದಂತಹ ಹನುಮದ್ ವ್ರತ ಇರುವಂಥದ್ದು. ಜೊತೆಗೆ 14ನೇ ತಾರೀಕು ದತ್ತ ಜಯಂತಿ, 15ನೇ ತಾರೀಕು ವಸ್ತಲ ಹುಣ್ಣಿಮೆ ಮತ್ತು ದೀಪೋತ್ಸವ, ವಿಷ್ಣು ದೀಪೋತ್ಸವ ಇರುವಂಥದ್ದು. ಇದು ಈ ವಾರದ ಹೈಲೈಟ್ಸ್. ಇನ್ನು ಮೊದಲನೇದಾಗಿ ಮೇಷರಾಶಿಯವ್ರ ಬಗ್ಗೆ ನೋಡೋದಾದ್ರೆ ಮೇಷರಾಶಿಯವರಿಗೆ 4-3-7 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಧನಲಾಭವಿದೆ, ಬಂಧುಗಳ ದರ್ಶನದಿಂದ ಕಾರ್ಯಗಳು ನೆರವೇರುತ್ತದೆ, ಮನೆಯಲ್ಲಿ ಮಂಗಳ ಕಾರ್ಯಗಳು ನೆರವೇರುವುದು, ಕಾರ್ಯದಲ್ಲಿ ಯಶಸ್ಸು ಲಾಭವು ಪ್ರಾಪ್ತಿಯಾಗುತ್ತದೆ. ಇನ್ನು ವೃಷಭ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. ವೃಷಭ ರಾಶಿಯವರಿಗೆ 3, 3, 6, 3, 9, 10, 11 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕಷ್ಟ ಉಂಟು, ಆದರೂ ಮುಂದೆ ವಾರದ ಕೊನೆಯಲ್ಲಿ ಸ್ವಲ್ಪ ಅನುಕೂಲ ಆಗುತ್ತೆ. ಕಾರ್ಯವನ್ನು ಎಚ್ಚರಿಕೆಯಿಂದ ಮಾಡಲಿಲ್ಲ ಅಂತಂದ್ರೆ ಧನಮಾನ ಹಾನಿ ಆಗುವಂತ ಸಾಧ್ಯತೆ ಇರ್ತದೆ. ನೀವು ಮಾಡಬೇಕಾಗಿರುವಂಥದ್ದು ಲಕ್ಷ್ಮೀನಾರಾಯಣ, ಲಕ್ಷ್ಮೀ ವೆಂಕಟೇಶ್ವರ, ಲಕ್ಷ್ಮೀ ವಿಷ್ಣು, ಲಕ್ಷ್ಮೀ ನರಸಿಂಹಸ್ವಾಮಿ ದರ್ಶನವನ್ನು ಮಾಡುವಂತ ಕೆಲಸವನ್ನ ಮಾಡಿ. ಮಿಥುನ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಮಿಥುನ ರಾಶಿಯವರಿಗೆ 4-3-7 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಧನಲಾಭವು, ಬಂಧುಗಳ ದರ್ಶನದಿಂದ ಕಾರ್ಯಗಳು ನೆರವೇರುವಂಥದ್ದು, ಮನೆಯಲ್ಲಿ ಒಂದಷ್ಟು ಶುಭ ಕಾರ್ಯಗಳು ನಡೆಯುವಂಥದ್ದು, ಯಶಸ್ಸು ಧನಲಾಭವು ಪ್ರಾಪ್ತಿಯಾಗುತ್ತದೆ. ಇನ್ನು ಕರ್ಕಾಟಕ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. ಕರ್ಕಾಟಕ ರಾಶಿಯವರಿಗೆ 3, 3, 6, 3, 9, 10 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸುಖ ಭೋಜನ, ಆಪ್ತ ಮಿತ್ರರ ದರ್ಶನ, ಕಾರ್ಯದಲ್ಲಿ ಅನುಕೂಲ, ಅಂದುಕೊಂಡಂತ ಕೆಲಸದಲ್ಲಿ ಸಂಶಯವನ್ನ ಇಟ್ಕೋಬೇಡಪ್ಪ, ನೀ ಅನ್ಕೊಂಡಿದ್ದೇನ್ ಬೇಕಾದ್ರೂ ಮಾಡು, ಅನುಕೂಲ ಆಗುತ್ತೆ. ಇನ್ನು ಸಿಂಹರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಸಿಂಹರಾಶಿಯವರಿಗೆ 3, 3, 6, 7 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಧನಲಾಭ, ಬಂಧುಗಳ ದರ್ಶನದಿಂದ ಕಾರ್ಯಗಳು ನೆರವೇರುವಂಥದ್ದು, ಮನೆಯಲ್ಲಿ ಒಂದಷ್ಟು ಶುಭ ಕಾರ್ಯಗಳು ನೆರವೇರುವಂಥದ್ದು, ಕಾರ್ಯದಲ್ಲಿ ಯಶಸ್ಸು ಲಾಭವು ಪ್ರಾಪ್ತಿಯಾಗುತ್ತದೆ. ಇನ್ನು ಕನ್ಯಾ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. 3, 3, 6, 9 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಮನೆಗೆ ಬಂಧುಗಳು ಬರುತ್ತಾರೆ, ರಾಜ ಸನ್ಮಾನ, ಸಮಾಜದಲ್ಲಿ ಸನ್ಮಾನ ದೊರೆಯುವುದು, ಕಾರ್ಯದಲ್ಲಿ ಸಿದ್ಧಿ ಲಾಭ ದೊರೆಯುತ್ತದೆ. ಕನ್ಯಾ ರಾಶಿಯವರು ಕೂಡ ಬಹಳ ವಿಶೇಷವಾದಂತಹ ವಾರ. ಇನ್ನು ತುಲಾ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ತುಲಾ ರಾಶಿಯವ್ರಿಗೆ 3, 3, 6, 3, 9, 10, 11 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕಷ್ಟ ಉಂಟು, ಆದರೆ ಮುಂದೆ ಸುಖ ಉಂಟು. ಕಾರ್ಯದನ್ನ ಎಚ್ಚರಿಕೆಯಿಂದ ಮಾಡಿ ಮುಗಿಸ್ಬೇಕು, ಇಲ್ಲ ಧನಮಾನಿ ಹಾನಿಯಾಗುವಂತ ಸಾಧ್ಯತೆ ಇರ್ತದೆ. ನೀವು ಕೂಡ ದುರ್ಗಾದೇವಿ ಅಮ್ಮನವರ ದರ್ಶನವನ್ನ ಮಾಡಿ ಕುಂಕುಮಾರ್ಚನೆಯನ್ನ ಮಾಡಿಸಿ, ಈ ಪರಿಣಾಮಗಳು ಒಂದಷ್ಟು ಕಮ್ಮಿ ಆಗುತ್ತೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. ವೃಶ್ಚಿಕ ರಾಶಿಯವರಿಗೆ 3, 3, 6, 3, 9, 10, 11 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕಷ್ಟ ಉಂಟು, ಆದರೆ ಕೊನೆಯಲ್ಲಿ ಸುಖ ಉಂಟು. ವಾರದ ಕೊನೆಯಲ್ಲಿ ಕಾರ್ಯವನ್ನು ಎಚ್ಚರಿಕೆಯಿಂದ ಮಾಡಲಿಲ್ಲ ಅಂದ್ರೆ ಧನಮಾನ ಹಾನಿಯಾಗುವಂತ ಸಾಧ್ಯತೆ ಇರ್ತದೆ, ಎಚ್ಚರಿಕೆಯಿಂದ ಮಾಡಬೇಕಾಗ್ತದೆ. ನೀವು ಮಾಡಬೇಕಾಗಿರುವಂಥದ್ದು ಕಾಲಭೈರವೇಶ್ವರ ಸ್ವಾಮಿಯನ್ನ ಅಷ್ಟಮಿ ದಿನ ಪೂಜೆ ಮಾಡಿ, ಇಲ್ಲ ಅಂದ್ರೆ ಈ ವಾರದ ಆರಂಭದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನವನ್ನ ಮಾಡಿ ಹಾಲಾಭಿಷೇಕವನ್ನ ಮಾಡಿಸಿ. ಇನ್ನು ಧನುಸ್ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಧನುಸ್ ರಾಶಿಯವರಿಗೆ 3, 3, 6, 7 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಧನಹಾನಿ, ಕಾರ್ಯದಲ್ಲಿ ವಿಘ್ನ, ಅಶುಭ ವಾರ್ತೆಯನ್ನು ಕೇಳುವಂಥದ್ದು, ಜನ ವಿರೋಧ, ವಾದ ವಿವಾದಗಳುಂಟು. ಈ ವಾರ ಅಷ್ಟೊಂದು ಚೆನ್ನಾಗಿಲ್ಲ. ಕುಲದೇವರಿಗೆ ತುಪ್ಪದ ದೀಪವನ್ನು ಹಚ್ಚುವಂತ ಕೆಲಸವನ್ನ ಮಾಡಿ. ಇನ್ನು ಮಕರ ರಾಶಿ, ಸಾಡೆ ಸಾತಿಯ ಕೊನೆಯ ಭಾಗದಲ್ಲಿರುವಂಥವ್ರಿಗೆ ಸಾಡೆ ಸಾತಿಯ ಫಲ. ಮಕರ ರಾಶಿಯವ್ರಿಗೆ ಹೇಗಿದೆ ವಾರ ಅಂತ ನೋಡೋಣ. 3, 3, 6, 8 ಕವಡೆ ಅಂಗಾತ ಬಿದ್ದಿರುವಂಥದ್ದು. ವೈರಿಗಳನ್ನು ಜಯಿಸುವಂಥದ್ದು, ಕೈಗೊಂಡ ಕಾರ್ಯದಲ್ಲಿ ಜಯ, ಧನಮಾನ ಲಾಭ, ಮನಸ್ಸಿನಂತೆ ಕಾರ್ಯಗಳು ನೆರವೇರುತ್ತದೆ. ಇದು ಮಕರ ರಾಶಿಯವರಿಗೆ ಶುಭ ಫಲಗಳು. ಶನೇಶ್ವರ ಸ್ವಾಮಿ ದರ್ಶನವನ್ನು ಮಾಡಿ. ಇನ್ನು ಕುಂಭರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ.
3 6 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಧನಹಾನಿಯು, ಕಾರ್ಯದಲ್ಲಿ ವಿಘ್ನಗಳು, ಅಶುಭ ವಾರ್ತೆಯನ್ನು ಕೇಳುವಂಥದ್ದು, ಜನವಿರೋಧ, ಅನೇಕ ಸಮಸ್ಯೆಗಳು. ಮೊದಲೇ 7.5 ನಡೀತಾ ಇದೆ, ಅದ್ರ ಜೊತೆಗೆ ಶಕುನ ಕವಡಾದಿಗಳು ಕೂಡ ಅಶುಭ ಫಲವನ್ನು ನೀಡ್ತಾ ಇರುವಂಥದ್ದು. ಒಂದು ಶನಿ ಶಾಂತಿಯನ್ನ ಮಾಡಿಸಿ, ವಕ್ರತ್ವ ಬಿಟ್ಟಿದೆ, ವಕ್ರತ್ವ ನಿವಾರಣೆ ಆಗಿದೆ, ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಮೀನರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಮೀನರಾಶಿಯವ್ರಿಗೆ 3 6 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಧನಹಾನಿ, ಕಾರ್ಯದಲ್ಲಿ ವಿಘ್ನ, ಅಶುಭ ವಾರ್ತೆ ಕೇಳುವಂಥದ್ದು, ಜನವಿರೋಧ, ವಾದ ವಿವಾದಗಳುಂಟು. ಮೀನರಾಶಿಯವರು ಕೂಡ 7.5 ಪ್ರಾರಂಭ ಆಗಿರುವಂಥದ್ದು, ವಕ್ರತ್ವ ನಿವಾರಣೆ ಆಗಿ 7.5 ಇನ್ನೇನು ಜನ್ಮ ಶನಿ ಬರುವಂತಹ ಸಮಯ. ದೈಹಿಕ ಪೀಡೆ, ಶಾರೀರಿಕ ಪೀಡೆಗಳು ಉಂಟಾಗುವಂಥದ್ದು. ಬಹಳ ಎಚ್ಚರಿಕೆಯಿಂದ ಇರಬೇಕಾಗ್ತದೆ ನೀವು. ಜೊತೆಗೆ ನೀವು ಕೂಡ ಕುಲದೇವರ ಆರಾಧನೆಯನ್ನು ಮಾಡುವಂಥದ್ದು, ಗುರುಗಳ ದರ್ಶನವನ್ನು ಮಾಡುವಂಥದ್ದು, ದೇವಾಲಯದಲ್ಲಿ ಸೇವೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಬಂದ್ರೆ ಈ ದೋಷಗಳು ಕಮ್ಮಿ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಆ ಮಲೆಮಹದೇಶ್ವರರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ, ನಿಮ್ಮ ಎಲ್ಲ ಇಷ್ಟಾರ್ಥಗಳು ಕೂಡ ನೆರವೇರಲಿ. ನಮಸ್ಕಾರ. ಶ್ರೀ ಮಾಯಾಕಾರ ಶಂಕರ 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 ಶ್ರೀ ಮಾಯ